ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ. ಪಾಕಿಸ್ತಾನ ಸ್ಟೇಟ್ ಬ್ಯಾಂಕ್ ಮುಂದೆ ಕ್ಯೂ ನಿಲ್ತಾ ಇರೋ ಜನ. ಮುಂದೆ ಹಣಕ್ಕೆ ಸಮಸ್ಯೆ ಆಗದಂತೆ ಈಗಲೇ ಡ್ರಾ ಮಾಡಿಟ್ಟುಕೊಳ್ತಾ ಇರುವ ಪಾಕ್ ಪ್ರಜೆಗಳು. ಪಾಕಿಸ್ತಾನವೇ ಭಾರತಕ್ಕೆ ಪದೇ ಪದೇ ಅಣ್ವಸ್ತ್ರ ಬೆದರಿಕೆ ಹಾಕಿದ್ದೇಕೆ? ಪಹಲ್ಗಾಮ್ ಹತ್ಯೆಯಲ್ಲಿ ಲಷ್ಕರ್ ಎ ತೊಯ್ಬಾ ಭಾಗಿಯಾಗಿಲ್ವಾ? ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸಭೆಯಲ್ಲಿ ಪಾಕ್ಗೆ ಪ್ರಶ್ನೆಗಳ ಸುರಿಮಳೆ. ತಾನೇ ದೊಣ್ಣೆ ಕೊಟ್ಟು ಹೊಡಿಸಿಕೊಂಡ ಪಾಕಿಸ್ತಾನ. ದೇಶಾದ್ಯಂತ ನಡೆಯುತ್ತಿರುವ ನಾಗರಿಕರ ರಕ್ಷಣಾ ಮಾಕ್ ಡ್ರಿಲ್. ನಾಳೆ ಕರ್ನಾಟಕದ ಬೆಂಗಳೂರು ನಗರ, ಕಾರವಾರ, ರಾಯಚೂರು ಜಿಲ್ಲೆಗಳಲ್ಲಿ ಆಪರೇಷನ್ ಅಭ್ಯಾಸ್ ಸಂಜೆ 4 ಗಂಟೆಗೆ ನಡೆಸೋದಾಗಿ ಅಗ್ನಿಶಾಮಕ ದಳ ಡಿಜಿಪಿ ಮಾಹಿತಿ. ಯುದ್ಧಕ್ಕೆ ಸಿದ್ಧ ಅಂತಿರುವ ಪಾಕ್ಗೆ ಆಂತರಿಕ ಸವಾಲು. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಬಂಡಾಯದ ಕಹಳೆ. ಈಗ ತೆಹರಿಕ್ ತಾಲಿಬಾನ್ನಿಂದಲೂ ಕೆಲವು ಜಿಲ್ಲೆಗಳು ವಶಕ್ಕೆ. ಪಾಕ್ ರಾಷ್ಟ್ರಧ್ವಜ ತೆಗೆದು ತಮ್ಮ ಧ್ವಜ ಹಾರಿಸಿದ ಸಂಘಟನೆ. ಭಾರತದ ರಿವರ್ಸ್ ಸ್ಟ್ರೋಕ್ಗೆ ಬೆಚ್ಚಿ ಬಿದ್ದ ಪಾಕಿಸ್ತಾನ. ಚಿನಾಬ್, ಝೀಲಂ ನದಿ ನೀರು ಬಂದ್ ಹಿನ್ನೆಲೆ ಭತ್ತ ಬೆಳೆಯದಂತೆ ರೈತರಿಗೆ ಆದೇಶ. ಪಾಕ್ನ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯದ ರೈತರಿಗೆ ಸುತ್ತೋಲೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.